ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ. ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ. ಸರಿಸುಮಾರು 30 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಈ ಸಹಕಾರ ಸಂಘವು ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬೆದ್ದಿರುವುದು ವಿಶೇಷ. ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಾಜಿದುರ್ಗ ಹೋಬಳಿಯ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು. ಈ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 4 ಅಭ್ಯರ್ಥಿಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನುಳಿದ ಸಾಮಾನ್ಯ ಹಾಗೂ ಪರಿಶಿಷ್ಟ ಜಾತಿ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಲ್ಲ 7 ಅಭ್ಯರ್ಥಿಗಳು ಜಯಭೇರಿ ಬಾರಿಸುವ ಮೂಲಕ ಸಂಘದ ಆಡಳಿತ ಮಂಡಳಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಮಾನ್ಯ ಕ್ಷೇತ್ರ ಮುನಿಯಪ್ಪ ವೆಂಕಟರೆಡ್ಡಿ, ಶಿಲ್ಪಾ ಎಸ್, ಮಂಜುನಾಥ್ ಅಂಜಪ್ಪ, ಜಿ ನರಸಿಂಹಪ್ಪ, ಮುನಿರಾಜು ಸಿಎಂ, ಮುನಿವೆಂಕಟಪ್ಪ. ಪರಿಶಿಷ್ಟ ಜಾತಿ ಕ್ಷೇತ್ರ ಮುನಿಯಪ್ಪ. ಚುನಾವಣಾ ಅಧಿಕಾರಿ ನಾಗರಾಜ್ ಅವರು ಅಧಿಕೃತ ಫಲಿತಾಂಶ ಪ್ರಕಟಿಸಿದ್ದು, ಕಳೆದ 30 ವರ್ಷಗಳಿಂದ ಕೈತಪ್ಪಿ ಹೋಗಿದ್ದ ಈ ಸಂಘವನ್ನ ಶಾಸಕ ಹಾಗೂ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕ್ಷೇತ್ರಾಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮತದಾರರು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲವನ್ನ ನೀಡಿದ್ದಾರೆ ಎಂದು ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ರಾಮಂಜಪ್ಪ, ಪ್ರಮುಖ ಮುಖಂಡರಾದ ಆನಂದ್, ಮುನಿರೆಡ್ಡಿ, ಶ್ರೀರಾಮಪ್ಪ, ಮುನಿಯಪ್ಪ, ಬಂಡಾಮೀದಹಳ್ಳಿ ಮುನಿರೆಡ್ಡಿ, ಅಂಜಪ್ಪ, ಬೈರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವಿಜೇತ ಅಭ್ಯರ್ಥಿಗಳಿಗೆ ಶುಭಾಶಯ ಕೋರಿದರು. ನಡೆದಂತಹ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನ ಮತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಚುನಾವಣೆ ನಡೆದು, ಇದರಲ್ಲಿ ಸಾಮಾನ್ಯ ಕ್ಷೇತ್ರದ ಮುನಿಯಪ್ಪ ಸನ್ ಆಫ್ ಪಾಪಣ್ಣ, ವೆಂಕಟರೆಡ್ಡಿ ವಿ ವೆಂಕಟರಾಯಪ್ಪ, ಶಿಲ್ಪಾ ಎಸ್ ಮಂಜುನಾಥ್, ಅಂಜಪ್ಪ ಸಿವಿ ಚಿಕ್ಕ ವೆಂಕಟರಾಯಪ್ಪ, ಗ ನರಸಿಂಹಪ್ಪ, ಮುನಿರಾಜು ಸಿಎಂ, ಮುನಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ವಿಜಯಶಾಲಿಗಳಾಗಿರುತ್ತಾರೆ. ಅದೇ ಥರ ಪರಿಶಿಷ್ಟ ಜಾತಿಯಲ್ಲಿ ಸಂಬಂಧಿಸಿದಂತೆ ಮುನಿಯಪ್ಪ ಸನ್ ಆಫ್ ಪಾಪಣ್ಣ ಇವರು ಸಹ ಜಯಶಾಲಿಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದೆ. ಚಿಂತಾಮಣಿ ತಾಲೂಕು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಂಬಾಜಿದುರ್ಗ ಹೋಬಳಿ ಚೌಡದೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯು ಇವತ್ತು ನಡೆದಿದ್ದು, ನಾವು 14-16ರಂದು ನಾಮಿನೇಷನ್ ಹಾಕಿದ್ದು. ನಾಮಿನೇಷನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 4 ಜನರು ಇನಾಮಿನೇಷನ್ ಆಗಿ ಜಯ ಸಾಧಿಸಿದ್ರು. ಹಾಗೂ ಸಾಮಾನ್ಯ ಕ್ಷೇತ್ರಕ್ಕೆ 6 ಅಭ್ಯರ್ಥಿಗಳು ಹಾಗೂ SC ಕ್ಷೇತ್ರಕ್ಕೆ 1 ಅಭ್ಯರ್ಥಿ ನಾವು ಚುನಾವಣೆಗೆ ಸ್ಪರ್ಧಿದ್ದು. ಅದರಲ್ಲಿ ನಮ್ಮ 7 ಸದಸ್ಯರು ಜಯಭೇರಿ ಬಾರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಜಯಭೇರಿ ಬಾರಿಸಿ ಈ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಅಭಿವೃದ್ಧಿ ಮಾಡಲು ನಾವು ಮುಂದಾಗಿದ್ದೀವಿ. 30 ವರ್ಷಗಳಿಂದ ಕೈತಪ್ಪಿತ್ತು ನಮಗೆ. 30 ವರ್ಷಗಳಿಂದ ಕೈತಪ್ಪಿತ್ತು. ಈಗ ನಮಗೆ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಅವರ ಅಭಿವೃದ್ಧಿಯನ್ನು ಕಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಜಯ ಸಿಕ್ಕಿದೆ ಸರ್. ಟೋಟಲ್ ಎಷ್ಟು ಜನ